ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾ ಅಂತೂ ಇವತ್ತು ಹೊರಗೆ ಬಂದು ನೋಡ್ತೀನಿ, ನಮ್ಮ ದೊಡ್ಡಪ್ಪವ್ರು ಹಗ್ಗ ಮಾಡಕತ್ತಾರ. ಯಾವ್ದ್ರಲ್ಲಿ ಅಂದ್ರೆ ಅದ್ರ ಸೀರಿಲಿ ಹಗ್ಗ ಮಾಡಕತ್ತಾರ. ನಮ್ಗಂತೂ ಹಗ್ಗ ಮಾಡಕ್ಕೆ ಬರೋದಿಲ್ಲ. ಇವ್ರ ಕಾಲಕ್ಕೆ ಎಲ್ಲ ಹಗ್ಗ ಮಾಡೋದೆಲ್ಲ ಹೋಯ್ತತ್ ಹೇಳ್ಕೇಸಂದ್ರೆ ನಾ ಹತ್ರ ತೊಗೊಂಡ್ಬಿಟ್ನಿ. ಹಂಗೆ ಮುಂದೆ ಅವ್ರು ಐಫೋನ್ ಕೊಟ್ಟರು. ಐಫೋನಿಗೆ ಏನೋ ರಿಂಗ್ ಟೋನ್ ಇದ್ದಿಲ್ಲತ್ತ, ರಿಂಗ್ ಟೋನ್ ಸೆಟ್ ಮಾಡಿಕೊಡಪ್ಪ ಅಂದರು. ರಿಂಗ್ ಟೋನ್ ಸೆಟ್ ಮಾಡಿಕೊಟ್ನಿ. ಹಾಗೆ ನಾವು ಗಿಳಕ ಮಾಡಿ ಗೆಚ್ಚನಾಗಿ ರೆಡಿಯಾಗಿ ಕೋಲಾರಕ್ಕೆ ಹೊಂಟೀನಿ. ಕೋಲಾರಕ್ಕೆ ಯಾಕೆ ಹೊಂಟೀನಿ ಅಂದ್ರೆ ಐಶ್ವರ್ಯಗಳು ಮುತ್ತೆ ಅಲ್ಲಿ ಇದು ಅದಾವತ್ತಪ್ಪ, ಇದು ಅದಾವತ್ತಮ್ಮ. ಇದು ಅಂದ್ರೆ ಏನದಾವ ಅಂದ್ರೆ ಇದು ಅದಾವು ಉಳ್ಳಾಗಡ್ಡಿ ಅಗಿ ತೊಗೊಂಡು ಹೋಗ್ಲಾಕ ಬಾ ಅಂತೇಳಿ ಫೋನ್ ಹತ್ತಾತಿದ್ರು. ಹಾಗೆ ರವಿವಾರ ಐತಪ್ಪ ಇವತ್ತು, ನಂದು ರವಿವಾರ ಐತೆ ಹೇಳ್ಕೇಸಂದ್ರೆ ಅಗಿಗೆ ತರ್ಲಾಕ ಹೊಂಟ್ನಿ. ಕೋಲಾರಕ್ಕೆ ಹೋಗೋ ಆದಾಗ ಬಾಗಲಕೋಟೆ ರೋಡಿಗೆ ಹಳ್ಳಿ ಮಂಗ ಅಂತೇಳಿ ದೇವ್ರದಾಳ. ಈಕಿ ಭಾಳ ಫೇಮಸ್ ದೇವ್ರ ಅಂತೇಳಿ ಎಲ್ಲರೂ ಹೇಳ್ತಾರೆ. ಇಲ್ಲಿ ಹೋಗೋತ್ನಾಗ ಕಾಲು ಬಿದ್ದು ಹೋಗ್ಬೇಕಂತೇಳಿ ಅಂತಾರೆ. ನಾನು ಕಾಲು ಬಿದ್ದು ಕಿಸಂದ್ರೆ ಒಂದು ಸ್ವಲ್ಪ ಅಲ್ಲೇ ಹಾಕಿನಂತೇಳಿ ವಿಶ್ರಾಂತಿ ತೊಗೊಂಡು ಕಿಸಂದ್ರೆ ಇನ್ನೇನು ನಮ್ಮ ಏರೋಪ್ಲೇನ್ ಬಿಟ್ಟು ಕಿಸಂದ್ರೆ ಇವತ್ತು ಟರಕ್ ತಂದೇವ್ರಿ. ಟರಕ್ನಾಗ ಯಾಕಂದ್ರೆ ಟರಕ್ನಾಗ ಇದು ಹೋಗೋದಿಲ್ಲ, ಇದು ಏರೋಪ್ಲೇನ್ನಾಗ ಎಲ್ಲ ಏರೋಪ್ಲೇನ್ ಹೊಲಸಾಕೈತಿ. ಇದು ಆಕೈತಿ ಹೇಳಿಕಂದ್ರೆ ಕಾರ್ಜೋಳ್ ಫ್ಯಾಕ್ಟ್ರಿ ಅಂತೆಲ್ಲ ಕಿಸಂದ್ರೆ ಇನ್ನು ಟರಕ್ ತೊಗೊಂಡು ನಂಗೆ ಹೊಂಟೆ ನೋಡ್ರಿ. ನಂಗೆ ಹೊಂಟೆ ಕಿಸಂದ್ರೆ ಇನ್ನೇನು ಕೋಲಾರ ಬತ್ತು. ಕೋಲಾರದಾಗ ಹೊಂಟೀನಿ. ಕೋಲಾರ ಹಿಂದೆ ರೋಡ್ ಹೊರಗೆ ಹಾಯಿಸ್ಕೇಸಂದ್ರೆ ಅವ್ರ ಮನೆ ಅಂತೇಳಿ ಇನ್ನೇನು ಹೊಂಟೀನಿ. ಅವ್ರ ಮನೆ ಬತ್ತು. ಇದೇ ಅವ್ರ ಮನೆ. ನಮ್ಮ ಸೌಮ್ಯ ಅವರು ಅಂದ್ರೆ ನಮ್ಮ ಐಶ್ವರ್ಯ ತಂಗಿ ಇಲ್ಲಿ ಶಾಲೆ ಕಲ್ತಾಳೆ 10ನೇ ತನ. ಆಕೆ ಶಾಲೆ ಕಲ್ತ ಟೈಮ್ನಾಗ ಆಕೆಗೆ ಕೊಟ್ಟ ಗಿಫ್ಟ್ ಇದು ಸೌಮ್ಯ ಹಚ್ಚನವರ್ ಸರ್ಕಾರಿ ಪ್ರೌಢಶಾಲೆ ಕೋಲಾರ. ಹಾಗೆ ಹೊಲಕ್ಕೆ ಬಂದೆವು. ನಾನು ಹೊಲಕ್ಕೆ ಬಂದು ಕಿಸಂದ್ರೆ ಮತ್ತೆ ಮೊದಲೇ ಬಂದಿದ್ದ. ಎಲ್ಲರೂ ಕೂಡ ಕಿಸಂದ್ರೆ ಇನ್ನೇನು ಇದು ಕೆತ್ತವು ಅಗಿ ಭಾಳ ದೊಡ್ಡೋಗ್ಯಾವು. ಯಾಕಂದ್ರೆ ಅವ್ರು ಮೊದಲೇ ಫೋನ್ ಹಚ್ಚಿದ್ರು ಒಂದು ವಾರದಿಂದ. ನಮಗೂ ಬರೋದಾಗಿದ್ದಿಲ್ಲ. ಹಾಗೆ ಭಾಳ ದಟ್ಟಾಗ್ಯಾವ ತಿಳ್ಕಿಸಂದ್ರೆ ಎಲ್ಲ ಗಸಗಸಕ್ಕೆ ತಿಳ್ಕಿಸಂದ್ರೆ ಬಸ ಸೂಡು ಕಟ್ಟಿ ಪಾವು ತಿಳ್ಕಿಸಂದ್ರೆ ದಂಡಿಗೆ ತಂದು ಹೋಗಿದ್ದು ಕಿಸಂದ್ರೆ ಮುತ್ತೆ ಸಣ್ಣಗೆ ಅಲ್ಲೇ ಕೂತು ಕಿಸಂದ್ರೆ ಹೋಳಾಕತ್ತಿದ್ದ. ಆಯ್ನು ಇನ್ನೇನು ಭಾಳ ತನ ಆಗೈತಮ್ಮ, ಮನ್ಯಾಗೂ ಊಟ ಮಾಡಿಲ್ಲ, ಇಲ್ಲೇ ಊಟ ಮಾಡತ್ತೆ ಕಿಸಂದ್ರೆ ಬುತ್ತಿ ಕಟ್ಕೊಂಡು ಬಂದಿದ್ಲು. ಅವ್ರದಂತೂ ಒಟ್ಟರು ಶಿವಯೋಗಿ ಅಂತ ಕಿಸಂದ್ರೆ ಇವತ್ತು ಮಹಾಶಿವರಾತ್ರಿ ಐತಿ. ಅದ್ರದ ಎಲ್ಲ ಉಪವಾಸ ಮಾಡ್ಯಾರ. ನನಗೆ ಬುತ್ತಿ ಬಿಚ್ಚಕಿಸಂದ್ರೆ ಇನ್ನೇನು ಆಯಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬುತ್ತಿ ಹೊಲ್ಲಾಕ ಕೂತು ಊಟ ಮಾಡೋದು ಒಂಥರ ಮಜಾ. ನಾನು ಭಾಳ ದಿನ ಆಯ್ತು ಹೊಲ್ದಾಗ ಕೂತು ಊಟ ಮಾಡಿದ್ದಿಲ್ಲ. ಶಿಸ್ತಂಗೆ ನೆಳ್ಳಾಗ ಚಾಪಿ ಹಾಸಿ ಕೊಟ್ಟರು. ಚಾಪಿ ಬಡ್ಡ ಕೂತು ಕಿಸಂದ್ರೆ ಇನ್ನೇನು ಬುತ್ತಿ ಚಾಲೋ ಮಾಡ್ಬೇಕಂತ ಹೇಳ್ಕಿಸಂದ್ರೆ ಬುತ್ತಿ ಆಯಿ ಬಿಚ್ಚಕತ್ತಾಳ. ಒಣಗಿ ಅದ್ರದ್ದು ಮಾಡ್ಯಾಳ ಅಂದ್ರೆ ಕೋಬಿಸ್ ಒಣಗಿ ಮಾಡ್ದಂಗೆ ಕಾಣ್ತಾಳ. ಮೊಸರು ತಂದಿದ್ಲು. ಆಮೇಲೆ ಖಾರ ಎಣ್ಣೆನೂ ತಂದಿದ್ಲು. ಎಲ್ಲ ಹಾಕಿ ಕೊಟ್ಲು. ನಾವೇನೇನು ಜಗ್ಗಿ ಬಿಡೋಣ ತಿಳ್ಕಿಸಂದ್ರೆ ತೋಳು ಏರ್ಸ್ಕಿಸಂದ್ರೆ ಟವ್ ಅಂತೇಳಿ ಜಾಡ್ಸಾಕತ್ತೇವೆ. ಎಲ್ಲ ಮುಗೀತು. ಇನ್ನೇನು ಎಲ್ಲ ನನಗೆ ಚೀಲ ಹೇರ್ಕೊಡ್ಲಾಕೆಲ್ಲ ಚೀಲ ತುಂಬಿದ್ರು. ಬಾಯಿ ಹಚ್ಕಿಸಂದ್ರೆ ಇನ್ನೇನು ನಾನು ಊಟ ಮಾಡಿ ಟವ್ ಅಂತೇಳಿ ಏಟಂಗಳಿಗೆ ರಾವ್ ಅಂತೇಳಿ ಬರ್ಬೇಕತ್ತ ರೆಡಿ ಹಾಕಿಸಂದ್ರೆ ಚೀಲ ಬಾಯಿ ಕಟ್ಕೊಂಡು ಗಾಡಿ ಮೇಲೆ ಹೇರ್ಕೊಂಡು ರೆಡಿ ಆದ್ನಿ. ಇವತ್ತಿಗಿಷ್ಟೇ. ಮುಂದಿನ ಸಾಕ್ತೀನಿ. ಜೈ ರೈತ.